ರೇಣುಸ್ವಾಮಿ ಇದ್ದಾಗ ಒಂಚೂರು ಕೆಲಸಗಳು ಆಗಿದ್ದವು. ಈ ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಅಷ್ಟೇ. ಎಲ್ಗೆಲ್ಲ ಮುರ್ಕೊಂಡು ಹೋಗಿದ್ದಾವೆ, ಅವ್ರನ್ನ ಕೈ ಹಿಡ್ದು ಎತ್ತಬೇಕು. ಅಷ್ಟು ಸಾಮಾನ್ಯಕ್ಕಿಲ್ಲ. ಈ ಸರ್ಕಾರನೇ ಬೇಡ ಅನ್ಸತ್ತೆ ನಮಗೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಇವತ್ತು ನಾವು ಹೊನ್ನಾಳಿ ತಾಲೂಕಿನಲ್ಲಿ ಇದ್ದೀವಿ. ಭಾಳಷ್ಟು ಪ್ರಶ್ನೆಗಳನ್ನು ಕೇಳೋದಿದೆ ಇಲ್ಲಿನ ಜನಸಾಮಾನ್ಯರನ್ನ. ನೋಡಿ, ಕಳೆದ ಬಾರಿ ನಿಮಗೆ BJP ಕಾಂಗ್ರೆಸ್ ಎಲ್ಲವೂ ಕೂಡ ಬಹಳಷ್ಟು ಕುತೂಹಲವಾದಂಥ ರೋಚಕ ಹಣಾಣಿ. ಕಾಂಗ್ರೆಸ್ನ ಗ್ಯಾರಂಟಿ ಸ್ಕೀಮ್ಗಳ ಅಡಿಯಲ್ಲಿ ಇಲ್ಲಿ ಕಾಂಗ್ರೆಸ್ ಬಂತು ಅನ್ನೋ ರೀತಿಯಾಗಿ ಭಾಳ ಜನ ಮಾತನಾಡ್ಕೊಳ್ತಾರೆ. ಬಟ್ ಆದರೆ ಅಭಿವೃದ್ಧಿ ಆಗಿದೆಯಾ ಅಂತ ಒಂದು ಕಡೆ ಜನ ರೇಣುಕಾಚಾರ್ಯ ಅವ್ರನ್ನ ಬಯಸ್ತಾ ಇದ್ದಾರೆ, ಅಥವಾ ಪರ್ಯಾಯವಾಗಿ ಯಾರಾದರೂ ಒಬ್ಬ ನಾಯಕ ಇಲ್ಲಿ ಬೇಕಾ, ಅಥವಾ ಕಾಂಗ್ರೆಸ್ನಲ್ಲಿ ಇಲ್ಲಿ ಕೆಲಸಗಳಾಗಿದೆಯಾ ಅನ್ನೋ ಒಂದು ಪ್ರಶ್ನೆಯನ್ನು ಇಟ್ಕೊಂಡೇ ಜನಸಾಮಾನ್ಯರನ್ನ ಮಾತನಾಡಿಸ್ತಾ ಇದ್ದೀನಿ. 2028ಕ್ಕೆ ಜನ ಯಾರಿಗೆ ಓಟ್ ಹಾಕ್ಬೋದು ಅನ್ನೋ ಕುತೂಹಲವೂ ಸಹಜವಾಗಿದೆ. ಏನಾಗ್ತಾ ಇದೆ ಸರ್, ಇಲ್ಲಿನ ಜನ ಯಾರನ್ನ ಬಯಸ್ತಾರೆ? ಇಲ್ಲಿ ಅಭಿವೃದ್ಧಿ ನಮ್ಮದು ದಾವಣಗೆರೆ ಡಿಸ್ಟಿಕ್ ಆದರೂ ನಮಗೆ ನಾವು ಜಾಸ್ತಿ ಓಡಾಡೋದೆಲ್ಲ ನಾವು ಶಿವಮೊಗ್ಗಕ್ಕೆ ಕಾಂಟ್ಯಾಕ್ಟ್ ಇರೋದು. ಶಿವಮೊಗ್ಗ ರೋಡು 4 ವರ್ಷದಿಂದ ಗುಂಡಿ ಬಿದ್ದಿದೆ. ಅಖಂಡ ಇವರು MLA ಸಾಹೇಬರು ನಮ್ಮೂರವರೇ ದುಡ್ಡು ಹಾಕ್ತಾಯಿದ್ದಾರೆ, ಟೆಂಡರ್ ಕರೀತಾ ಇದ್ದಾರೆ, ಯಾರೂ ಟೆಂಡರೇ ಆಗ್ತಾಯಿಲ್ಲ. ಅಷ್ಟು ಹಾಳಾಗ್ಬಿಟ್ಟಿದೆ ಆ ರೋಡ್. ಇನ್ನೂ ಆದರೂ ಆಗಿಲ್ಲ. 3 ವರ್ಷ ಆಯಿತು, ಏನೋ ಮತ್ತೇನೋ ಟೆಂಡರ್ ಹಾಕಿದ್ದಾರೆ ಅಂತಾರೆ, ಏನೋ ಬರ್ತಾಯಿಲ್ಲ, ಏನೋ ಮಾಡ್ತಾಯಿಲ್ಲ. ಅಭಿವೃದ್ಧಿಗಳು ಸ್ವಲ್ಪ ಕಮ್ಮಿನೇ. ಗುಂಡಿಗಳು ಮುಚ್ಚಿಲ್ಲ, ಏನದವ ಹೆಂಗಿದಾವ. ರೇಣುಕಾಚಾರಿ MLA ಆದಾಗ ಏನದವ ಅವೇ ಇದಾವೆ. ಬೇರೆ ಕಾಲ್ಗಡದಲ್ಲೆಲ್ಲ ಒಳ್ಳೆ ಕೆಲಸಗಳಾಗಿತ್ತು, ಪರವಾಗಿಲ್ಲ, ರೋಡ್ಗಳೆಲ್ಲ ಆಗಿತ್ತು. ಜನ ಯಾರನ್ನ ಇಷ್ಟಪಡ್ತಾರೆ? ಇನ್ನು ಯಾರು ಕಾಂಗ್ರೆಸ್ ಇದ್ದರೆ ಬೆಸ್ಟು, ಎಲ್ಲ ಕೆಲಸಗಳಾಗುತ್ತೆ ಅಂತಾನ, ಅಥವಾ BJP ಬೇಕು ಅಂತ ಬಯಸ್ತಾರೆ? ಈಗ ಕೃಷಿ ಇಲಾಖೆಗೆ ಸಬ್ಸಿಡಿಗಳು ಬರೋದು ಎಲ್ಲ ಮಾಡ್ತಿದ್ವಿ. ಇವು ಕೊಡೋರು ಟ್ಯಾಕ್ಟ್ರಿಗಳು. ಒಂದು ಟ್ಯಾಕ್ಟ್ರಿ ತಗೊಂಡ್ರೆ ಒಂದು ಸಬ್ಸಿಡಿ ಬರ್ತಾಯಿಲ್ಲ 4 ವರ್ಷದಿಂದ. ಒಂದು ತೋಟಗಾರಿಕೆ ಇಲಾಖೆ ಯಾವುದೂ ಸಬ್ಸಿಡಿ ಬರೋಲ್ಲ, ಡ್ರಿಪ್ಪಿ ಬರ್ತಾಯಿಲ್ಲ. ರೈತರಿಗೆ ಭಾಳ ತೊಂದರೆ ಆಗಿದೆ. 2,000 ಕೊಡ್ತಿರ್ಬೋದು, ರೈತರಿಂದ ಏನು ಅನುಕೂಲ. ರೈತರಿಗೆ ನಮಗೆ ವರ್ಷಕ್ಕೆ ಸ್ಟೇಟ್ ಗೌರ್ಮೆಂಟ್ ಇದ್ದಾಗ 6,000 ಕೊಡ್ತಾಯಿದ್ರು. 6,000 ಅವ್ರದ್ದು ಒಂದು 8,000 ಹಿಂಗೆ ಬರೋದು. ಈಗ ಅದು ನಿಂತೋಗ್ಬಿಡಿದೆ, ಯಾವುದೂ ಬರ್ತಾಯಿಲ್ಲ. ಆಮೇಲೆ TC ಹೋದರೆ ಟಿ ಸಿಗಳು ಲೈನ್ ತಾಣಕ್ಕಾಗ್ತಾಯಿಲ್ಲ. ಸಿಕ್ಕಾಪಟ್ಟೆ ರೈಸ್ ಮಾಡಿದ್ದಾರೆ. ಒಂದು ಮನೆ ಕರೆಂಟ್ ತಾಣಕ್ಕಾಗ್ತಾಯಿಲ್ಲ. ಈಗ ಈ ಪರಿಸ್ಥಿತಿ ಇದೆ. ಜನನೇ ತಿಳ್ಕೊಂತಾರೆ. ಈಗ ನಾವು ಹೇಳೋದು ಬೇಡ, ಯಾರು ಹೇಳಲ್ಲ, ನಾವು ಯಾರು ಮುಂದೆ ಬರ್ತೀವಿ ಅಂತೇಳಿ. ಫಸ್ಟು ಈ ಥರ ಎಲ್ಲ ಇದಾಗಿದೆ. ಒಂದು ಸಬ್ಸಿಡಿ ನಾವು ಈಗ ಸಣ್ಣದು ಏನಾರು ಒಂದು ತರಬೇಕು ಅಂದರೆ ಮೊದಲು 100 ರೂಪಾಯಿ ಬಾಂಡ್ ಪೇಪರ್ ಇತ್ತು, ಈಗ 500 ರೂಪಾಯಿ ಕೊಡ್ಬೇಕು ನಾವು. ಯಾವುದು ಎಲ್ಲದು ಜಾಸ್ತಿ ಆಗ್ಬಿಟ್ಟಿದೆ. ಇದು ಪ್ರಾಬ್ಲಮ್ಮು. ಸಣ್ಣ ರೈತರುಗಳು ಕೂಲಿಕಾರರು ಬದುಕೋದು ಭಾರಿ ಕಷ್ಟ ಆಗ್ಬಿಟ್ಟಿದೆ. ಅಟ್ಲೀಸ್ಟ್ ಇಲ್ಲಿ ರೇಣುಕಾಚಾರ್ಯ ಅವ್ರ ಆಡಳಿತ ಇದ್ದರೆ ಜನ ಸುಭಿಕ್ಷವಾಗಿರ್ತಾರೆ ಅಂತ ಹೇಳ್ತಾರೆ. ಅಲ್ಲ, ಇಲ್ಲಿ ಆಡಳಿತ ಹೇಳ್ತಾ ಇಲ್ಲ, ಟೋಟಲಿ ನಾನು ಕರ್ನಾಟಕದ ಹೇಳ್ತಾ ಇದ್ದೀನಿ. ನಾನು ಕರ್ನಾಟಕದೇ ಇದು ಬರ್ತಾ ಇರೋದು. ಎಲ್ಲೂ ಪ್ರಾಬ್ಲಮ್, ಎಲ್ಲ ಇದೆ ಪ್ರಾಬ್ಲಮ್. ಒಬ್ಬ ಸಾಮಾನ್ಯ ಹೋಗಿ ಒಂದು ಏನೂ ಮಾಡ್ಸೋಕ್ಕಾಗಲ್ಲ. ಒಂದೇನಾದ್ರು ಒಂದು ಸಣ್ಣ ಸೈಟ್ ತಗೊಂಡ್ರೆ ಮೊದಲು 1 ಲಕ್ಷ ಹಾಕಿದ್ರೆ 2 ಲಕ್ಷ ರೂಪಾಯಿ ಆಗುತ್ತೆ. ಈಗ ಅಷ್ಟು ಜಾಸ್ತಿ ಮಾಡಿದ್ದಾರೆ. ಒಬ್ಬ ಕರೆಂಟಿಗೆ 1 ವರ್ಷದಿಂದ ಮನೆ ಈಗ ಏನಾಗಿದೆ ಅಂದರೆ, ನಮ್ಮ ಒಬ್ಬ ಕೂಲಿ ಮಾಡೋನು ಒಂದು ಮನೆ ಮಾಡಿದ್ದಾನೆ, ಟೆಂಪ್ರವರಿ ಕರೆಂಟ್ ತೊಗೊಂಡಿದ್ದಾನೆ. ಅವನಿಗೆ ಕರೆಂಟೇ ಕೊಡ್ತಾಯಿಲ್ಲ, ಹೊಸ ಕನೆಕ್ಷನ್. ಅವನಿಗೆ ಟೆಂಪ್ರವರಿ ತಗೊಂಡ್ರಿಂದ ಅದು 100 ರೂಪಾಯಿ ಕರೆಂಟ್ ಬಿಲ್ ಬರೋದು 2,000 ರೂಪಾಯಿ ಕಟ್ತಾ ಇದ್ದಾನೆ. ಈ ಥರ ಪ್ರಾಬ್ಲಮ್ ಭಾಳ ಇದ್ದಾವೆ ಈ ಗೌರ್ಮೆಂಟ್ನಾಗೆ. ಹಂಗಾಗಿ ಅಟ್ಲೀಸ್ಟ್ ನೆಕ್ಸ್ಟ್ ಗೌರ್ಮೆಂಟ್ ಚೇಂಜ್ ಆದರೆ ಒಂದು ಅಭಿವೃದ್ಧಿ ಕಾಣ್ಬೋದು ಅಂತ ನೀವು ಹೇಳೋದು? ಅದೇ ಮೇನ್ MLAಗಿಂತ ಮೇನ್ ಗೌರ್ಮೆಂಟೇ ಚೇಂಜ್ ಆಗ್ಬೇಕು ಇಲ್ಲಿ. ಸರ್, ಏನು ಹೇಳ್ತೀರಿ ಇಲ್ಲಿ ರೇಣುಕಾಚಾರ್ಯ ಜೊತೆಗೆ ಶಾಂತನಗೌಡರು ಯಾರು ಬೆಸ್ಟ್ ಅಂತ ಅನ್ಸುತ್ತೆ? ಅಭಿವೃದ್ಧಿ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ರೇಣುಕಾಚಾರ್ಯರು ಹೋರಾಟ ಮಾಡಿ ತಂದಿದ್ದಾರೆ ಅಂತ ಎಲ್ಲರ ಮನೋಭಾವನೆ ಐತೆ. ಆದರೆ ಇವತ್ತಿನ ಪರಿಸ್ಥಿತಿ, ಇವತ್ತಿನ ಸರ್ಕಾರ ಇದು ನಡೀತಿರೋ ಲೆಕ್ಕದಲ್ಲಿ ಯಾವ MLAಗಳು ಯಾವ ರೀತಿಯೂ ಏನು ಬಾಯಿ ಕಟ್ಟದಂಗೆ ಆಗ್ಬಿಟ್ಟೈತೆ. ಹೆಂಗೆ ಕೇಳಬೇಕು ಅಭಿವೃದ್ಧಿ ಹೆಂಗೆ? ಈ ನಡೀತಕ್ಕಂಥ ವಿದ್ಯಮಾನದಲ್ಲಿ ಏನು ಇವರು ಆಶ್ವಾಸನೆ ಕೊಟ್ಟು, ಏನು ಈ ಗ್ಯಾರಂಟಿಗಳು ಕೊಟ್ಟು ಅದರಿಂದ ಕೈ ಕಟ್ಟಿಸ್ಕೊಂಡ್ಬಿಟ್ಟಿದ್ದಾರೆ. ಏನೇ ಅಭಿವೃದ್ಧಿ ಮಾಡ್ಬೇಕು ಅಂದ್ರೆ ಅದೇ ಒಂದು ಉದಾಹರಣೆ ಹೇಳ್ತಾ ಬಂದಾರೆ. ಆ ದೃಷ್ಟಿಯಿಂದ ಎಲ್ಲ MLAಗಳಿಗೂ, ಹಾಲಿ ಕಾಂಗ್ರೆಸ್ MLAಗಳು ಎಲ್ಲರಿಗೂ ಹೊಡ್ತಾ. ನಮ್ಮ ತಾಲೂಕಿನಲ್ಲೂ ಅದೇ ಸೇಮ್ ಆಗಿರೋದು. ಅಭಿವೃದ್ಧಿ ಮಾಡಬೇಕು ಅಂತಂದರೆ ಅನುದಾನ ಇಲ್ಲ, ದುಡ್ಡಿಲ್ಲ, ಏನಿಲ್ಲ. ಏನು ಮಾಡಬೇಕು ಅವರು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಎಲ್ಲ ಕೊಟ್ಟು ಗೆದ್ದು ಬಂದಿರ್ತಾರೆ. ಈಗ ಅವ್ರದ್ದೇ ಕಷ್ಟ ಆಗಿರ್ತೈತೆ. ಈಗ ಹೆಂಗೆ ಮಾಡ್ಕೋಬೇಕು, ಏನು ಮಾಡಬೇಕು? ಆಮೇಲೆ ಅಧಿಕಾರಿ ವರ್ಗದವರಂತೂ ಯಾರೂ ನೆಟ್ಟು ಸ್ಪಂದನೆ ಮಾಡ್ತಾಯಿಲ್ಲ, ಏನೂ ನೆಟ್ಟಿಗೆ ಇದು ಮಾಡ್ತಾಯಿಲ್ಲ. ಯಾರು ಯಾವ ಅಧಿಕಾರಿಗಳು MLA ಮಾತು ಕೇಳ್ತಾರೋ ಏನು ಗೊತ್ತಾರೋ. ಉದಾಹರಣೆಗೆ ತಿಮ್ಮಿನಕಟ್ಟೆ ರೋಡ್ ಅಂತ ಒಂದು ಆಯಿತು ನಮ್ಮಲ್ಲಿ ಟೌನ್ ಒಳಗೆ. ಇದೆ ತಿಮ್ಮಿನಕಟ್ಟೆ ರೋಡ್ ಅಂದರೆ ಗದಗ ಟು ನಮ್ಮ ಹೊನ್ನಾಳಿ ಇದರೊಳಗೆ ಅದು ಇರೋದೇ. ಅದು ಕಾಂಪನ್ಸೇಷನ್ ಅಂತಂದು ಎಲ್ಲ ಮಾಡಿ ಎಲ್ಲ ಕಾಂಪನ್ಸೇಷನ್ ಇಸ್ಕೊಂಡ್ರು. ರೋಡ್ ಮಾರ್ಜಿನ್ಗಿಂತ ಏನು ಕಾಂಪನ್ಸೇಷನ್ ಮಾಡಬೇಕು, ರೋಡ್ ಮಾರ್ಜಿನ್ ಅವ್ರಿಗೆ ಏನು ಹಾಲಿ ಏನು ಬಿಲ್ಡಿಂಗ್ ಐತೋ ಆ ಬಿಲ್ಡಿಂಗ್ ಯಥಾಸ್ಥಿತಿ ಹಂಗೆ ಇದೆ. ರೋಡ್ ಅಂತೂ ಅಗಲೀಕರಣನೇ ಆಗಿಲ್ಲ.
ಆಲ್ರೆಡಿ ಅದು ದುಡ್ಡೆಲ್ಲ ತೊಗೊಂಡಿದ್ದಾರೆ, ಎಲ್ಲ ಮಾಡ್ಕೊಂಡಿದ್ದಾರೆ. ಇವತ್ತಿನ ರೋಡಿನ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ನಿಜವಲ್ಲಿ ಇವತ್ತು ನಾಳೆ ಒಳಗೆ ಆಕ್ಸಿಡೆಂಟ್ ಆಗೋ ಸಂಭವ ಇದೆ. ಮಧ್ಯ ವಾಲ್ ಕಟ್ಬಿಟ್ಟು ಅಲ್ಲಿ ಡಿವೈಡರ್ ಕಟ್ಬಿಟ್ಟು ಈ ಕಡೆ ಒಂದು ಗಾಡಿ ಬಂದರೆ ಮಗ್ಲಾಗ ಹಿಂಗೆ ಆಗುತ್ತೆ. ಪಾರ್ಕಿಂಗ್ ಇಲ್ಲ, ಪಾತ್ವೇ ಇಲ್ಲ, ಏನಿಲ್ಲ. ನೀವು ಏನಾರ ಇದ್ದರೆ ಒಂದು ಸರಿ ಅಲ್ಲಿ ವಿಸಿಟ್ ಮಾಡಿರಿ, ಟೌನ್ ಹೊನ್ನಾಳಿ ಬಸ್ ಸ್ಟ್ಯಾಂಡ್ ಅಲ್ಲಿ ವಿಸಿಟ್ ಮಾಡಿರಿ. ಎಷ್ಟು ಕಂಜೆಸ್ಟೆಡ್ ಆಗೈತಿ, ಎಷ್ಟು ಇದಾಗೈತಿ ದಿಸ್ಸ ಜಗಳ. ಯಾಕಂದರೆ ಅದು ಸೆಂಟ್ರ್ ಆಫ್ ಪ್ಲೇಸ್, ಇದಕ್ಕೆ ಹೈವೇ, ಅದು ಹೈವೇ ಹೋಗೋದು ಎಲ್ಲಿ ಕನೆಕ್ಟ್ ಆಗುತ್ತೆ, ಗದಗ ರೋಡಿಗೆ ಕನೆಕ್ಟ್ ಆಗುತ್ತೆ. ಇಲ್ಲಿಂದ ಇನ್ ಬಿಟ್ವೀನ್ ರಾಣೆಬೆನ್ನೂರು, ಇಲ್ಲಿ ಬಿಟ್ಟರೆ ರಾಣೆಬೆನ್ನೂರು ಒಳ್ಳೆ ಹೈ ಕ್ಲಾಸ್. ಊರಿಂದ ಹೊರಗೆ ಚೆನ್ನಾಗಿದೆ ರೋಡು. ಮಠ ಸರ್ಕಲ್ ಅಲ್ಲ, ಇಲ್ಲಿ ಬಸ್ ಸ್ಟ್ಯಾಂಡ್ ಸಂಗೊಳ್ಳಿ ರಾಣೆ ಸರ್ಕಲಿಂದ ಹಂಗೆ ಸೀದಾ ಹೋಗುತ್ತೆ. ಆ ರೋಡು ಮುಂಚೆ ಹೆಂಗಿತ್ತು ಅದ್ರಾಗೂ ಪರವಾಗಿತ್ತು. ಈಗಂತೂ ಅದು ಭಾಳ ವರ್ಸ್ಟ್ ಆಗ್ಬಿಟ್ಟಿದೆ ರೋಡ್. ಏನಿಲ್ಲ, ಎಂಥದಿಲ್ಲ, ಸರಿಯಾಗಿ ಕಾಮಗಾರಿ ಬಗ್ಗೆ ಏನಿಲ್ಲ. ಅದ್ರದ್ದೊಂದು ಭಾಳ ಅದಕ್ಕೆ MLA ಹೇಳ್ತಲ್ಲ, ಏನಿದೆ ಆಗ್ತಕ್ಕಂಥ ಅಧಿಕಾರಿಗಳು ಸರಿಯಾದ ರೀತಿ ಅದು ನಿರ್ವಹಣೆ ಮಾಡಿಲ್ಲ. ಜನರ ಕೈಗೆ ಸಿಗೋದೇ ಇಲ್ಲ. ಶಾಂತನಗೌಡರು ಅವರು ಅಧಿಕಾರಕ್ಕೆ ಬಂದಮೇಲೆ ಅವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ ಅನ್ನೋ ಮಾತಿದೆಯಲ್ಲ, ಅದು ಸತ್ಯನಾ? ಅದೇನು ಸತ್ಯ ಇಲ್ಲ, ಸಿಗ್ತಾರೆ ಜನಸಾಮಾನ್ಯರಿಗೆ ಹೇಳಿ ಮಾಡಿಸೋ ಹಂಗೇನಿಲ್ಲ, ಸಿಗ್ತಾರೆ ಅವರು. ಯಾಕಂದರೆ ಅವರು ಈಗ ಎಲ್ಲ ಕಡೆಗೂ ಅಡ್ಡಾಡಬೇಕು, ಎಲ್ಲ ಒಂದು ಹತ್ರ ಇರೋಲ್ಲ, ಸುಮ್ಮನೆ ಸುತ್ತಾಡ್ತಾರೆ, ಸಿಗ್ತಾರೆ. ಸಿದ್ದರಾಮಯ್ಯ ಮೇಯ್ನ್ ಇಲ್ಲಿ ಅನುದಾನಗಳೇ ಇಲ್ಲ ತಾಲೂಕಿಗೆ. ಏನು BJP ಆಡಳಿತಕ್ಕಂಥ ಅನುದಾನ ಏನು ಪಬ್ಲಿಸಿಟಿ ಆಗ್ತಿತ್ತು, ಇದರಲ್ಲಿ ಪಬ್ಲಿಸಿಟಿ ಇಲ್ಲ. ಎಲ್ಲ ಅನುದಾನ ಬರೀ ಗ್ಯಾರಂಟಿ ಸ್ಕೀಮಿಗೆ ಹೋಗ್ತಾ ಇದೆ. ಏನೋ ಬರ್ತಾ ಇಲ್ಲ. ಟೆಂಡರ್ ಹಾಕ್ತಾರೆ ಅವರು, ಪಾಪ 20 ಕೋಟಿ 30 ಕೋಟಿ ಹಾಕ್ಯಂಬಂದ್ರೂ ಯಾರು ಟೆಂಡರ್ ಹಾಕಲ್ಲ. ಕಾಂಟ್ರಾಕ್ಟರ್ಗಳು ಬಿಲ್ ಪಾಸ್ ಆಗಲ್ಲ ಅಂತ ಅವ್ರಿಗೆ ಒಂದು ಇದಾಗ್ಬಿಡಿದೆ. ಹಳೆ ಬಿಲ್ಲೇ ಭಾಳ ಪೆಂಡಿಂಗ್ ಇದಾವೆ. ಪೆಂಡಿಂಗ್ ಇರೋದ್ರಿಂದ ಅವನ್ನೇ ಕ್ಲಿಯರ್ ಮಾಡೋಕ್ಕಾಗ್ತಾ ಇಲ್ಲ. ಮತ್ತು ಹೊಸದು ಹೆಂಗೆ ಹಾಕಬೇಕು, ಹೊರಗಡೆ ಬರ್ತಾ ಇಲ್ಲ, ಏನು ಮಾಡ್ತಾರೆ ಯಾರು. ಈಗ ಕಾಂಟ್ರಾಕ್ಟ್ಗಳಿಗೆ ಹೆಂಗಾಗೈತೆ ಅಂದರೆ, ನಾವು ಬಂಡವಾಳ ಹಾಕಿ ನಾವು ಮಾಡಿದ್ರೆ ಹೆಂಗಪ್ಪ ಅನ್ನೋ ಚಿಂತೆ ಬಂದೈತೆ. ಇವತ್ತು ಹೆಂಗಾಗಿತ್ತಪ್ಪ ಅಂದ್ರೆ ಕಾಂಟ್ರಾಕ್ಟರ್ ಪರಿಸ್ಥಿತಿ ಮುಂಚೆ ಎಲ್ಲ ಹೆಂಗಿತ್ತು, ಎಲ್ಲ ಕೆಲಸ ಮಾಡಿದ್ಮೇಲೆ ನೆಗೋಷಿಯೇಟ್ ಇತ್ತು. ಈಗ ಹಂಗೆಲ್ಲ, ಫಸ್ಟ್ ನೆಗೋಷಿಯೇಟ್ ಆಮೇಲೆ ಮುಂದಿಂದು, ಹಂಗಾಗ್ಬಿಟ್ಟಿತ್ತು ಪರಿಸ್ಥಿತಿ. ಈ ಕಾರಣದಿಂದ ಎಲ್ಲೂ ಅಭಿವೃದ್ಧಿ ಆಗೋಕ್ಕಾಗ್ತಾಯಿಲ್ಲ. ನೀರಾವರಿಯಲ್ಲೂ ಅಷ್ಟೇ ತೊಗೊಳ್ಳಿ, ಆಮೇಲೆ PWD ಅಷ್ಟೇ ತೊಗೊಳ್ಳಿ. ಆಮೇಲೆ ಅಧಿಕಾರಿಗಳಂತೂ ಟೋಟಲೇ ಸ್ಪಂದನೆ ಮಾಡ್ತಲ್ಲ. ಯಾಕೆ ಅಂತ ಕೇಳಿದ್ರೆ, ಏನು ಮಾಡೋಣ, ಈ ಸ್ಪಂದನೆ ಮಾಡಿ ಏನು ಮಾಡೋಣ ಅಂತ ಕೊರ್ಗವ್ರದ್ದು ಈ ರೀತಿ ಆಗೈತಿ. ಬಟ್ ಈ ಇದಕ್ಕೆಲ್ಲ ಮೂಲ ಕಾರಣ ಈ ಗ್ಯಾರಂಟಿಯಿಂದನೇ ಇಷ್ಟೆಲ್ಲ ಇದಾಗ್ತಿರೋದು. ಈ ಗ್ಯಾರಂಟಿ ಏನಾರ ಮಾಡಿಫೈ ಮಾಡಿ ಏನಾರ ಮಾಡಿದ್ರೆ ಮುಂದೆ ಕಾಂಗ್ರೆಸ್ ಬರ್ಬೋದು. ಇಲ್ಲಾಂದರೆ ಇದೇ ಯಥಾಸ್ಥಿತಿ ಅಂತಂದರೆ ಬರೋದು ಶತಸಿದ್ಧ. ಏನು ಜಾತಿ ಆಧಾರದ ಮೇಲೆ ಇದಾದ ಮೇಲೆ ಏನು ಮಾಡ್ಕೊತದಾರೋ ಅದಕ್ಕೆ ಜನ ತಕ್ಕ ಪಾಠ ಉತ್ತರ ಕಲಿಸ್ತಾರೆ. ಇದೇ ನಮ್ಮ ಇದು. ಒಟ್ಟು ನಾವು ಹೇಳ್ತೀವಿ ಪಕ್ಷ ಇದು ಅಂತ ಹೇಳ್ತೇವೆ, ವ್ಯಕ್ತಿ ಪಕ್ಷ. ಒಟ್ಟು ನಮ್ಮ ತಾಲೂಕು ಅಭಿವೃದ್ಧಿ ಆಗಬೇಕು, ನಾವು ಏನಾರು ಮಾಡಬೇಕು, ನೋಡೋರ ಕಣ್ಣಿಗೆ ಹೆಸರು ಇದಾಗಬೇಕು. ಇದು ಸೆಂಟ್ರ್ ಆಫ್ ಕರೆಕ್ಟು, ಇದು ನಮ್ಮ ಕರ್ನಾಟಕಕ್ಕೆ ಸೆಂಟ್ರ್ ಪ್ಲೇಸ್ ಇದು. ಸರ್, ನಿಮಗೆ ಗೊತ್ತಿರೋ ಹೊನ್ನಾಳಿಯಲ್ಲಿ ಭಾಳಷ್ಟು ಜ್ವಲಂತ ಸಮಸ್ಯೆಗಳು ಏನೇನಿದಾವೆ ಹೊನ್ನಾಳಿ ಕ್ಷೇತ್ರದಲ್ಲಿ? ಫಸ್ಟ್ ಆಫ್ ಆಲ್ ರೋಡು. ನಮಗೆ ಕನೆಕ್ಟಿಂಗ್ ರೋಡ್ಸ್ ಯಾವೂ ಸರಿ ಇಲ್ಲ. ನಮ್ಮ ತಾಲೂಕಿಗೆ ಬರ್ತಕ್ಕಂಥ ಕನೆಕ್ಟಿಂಗ್ ರೋಡ್ಸ್ ಸರಿ ಇಲ್ಲ. ಇರೋದು ಒಂದು, ಈಗ 4 ವರ್ಷ ಟೆಂಡರ್ ಆಗಿರೋದು ಗದಗ ರೋಡು, ಅದಂತೂ ಫುಲ್ಲೇ ಚೆನ್ನಾಗಿರೋ ರೋಡು ಹಾಳು ಮಾಡಿಬಿಟ್ಟಿದ್ದಾರೆ ಒಂದು. ಆಮೇಲೆ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಯಾವ ಕೆಲಸ ಆಗ್ತಾಯಿಲ್ಲ. ಯಾರು ರೈತರಿಗೂ ಸರಿಯಾಗಿ ನೀರು ಬರ್ತಾಯಿಲ್ಲ, ಸರಿಯಾಗಿ ವ್ಯವಸ್ಥಿತವಾಗಿ ಏನಿಲ್ಲ, ಮೇಂಟೆನೆನ್ಸೇ ಇಲ್ಲ ನೀರನ್ನು. ಆಮೇಲೆ ಕರೆಂಟಿನ ವಿಚಾರದಾಗೆ ರೈತರಿಗೆ ಇವತ್ತು ಬೇಸಿಗೆ ಟೈಮಲ್ಲಿ ಏನಾಗಬೇಕು, TC ಏನಾದ್ರು ಫೇಲ್ಯೂರ್ ಆದರೆ ಹರಿಹರಕ್ಕೆ ಹೋಗಿ ತರ್ಬೇಕು ನಾವು. ಇಲ್ಲಿ ತಾಲೂಕಿನಲ್ಲಿ ಅದನ್ನು ರಿವೈಂಡ್ ಮಾಡಿಕೊಂಡು ಕೊಡೋಕ್ಕೆ ಏನು ಆಸ್ಪತ್ರೆ ಇಲ್ಲ. ಹರಿಹರಕ್ಕೆ ಗಾಡಿ ಮಾಡ್ಕೊಂಡು ಹೋಗಿ ಅಲ್ಲಿಂದ ತರ್ಬೇಕು ನಾವು. ಆ ಪರಿಸ್ಥಿತಿ ಇದೆ. ಇಲ್ಲಿ ನಾವು ಹರಿಹರಕ್ಕೆ ಹೋಗಿ ತರೋದಕ್ಕೆ ಒಂದು TC ತರೋಕ್ಕೆ 7,000 ರೂಪಾಯಿ ಬಾಡಿಗೆ ಕೇಳ್ತಾರೆ. ಪ್ಲಸ್ ಅವ್ರಿಗೇನೋ ಸಮಥಿಂಗ್ ಬಿಡಿ, ಬರೀ ನಾವು ಎಲ್ಲಿಂದ ತರಬೇಕು ರೈತರು? ಅದೊಂದು ದೊಡ್ಡ ಕರೆಂಟಿಂದಂತೂ ಭಾಳ ಇದಾಗೋಗಿದೆ, ಅಧ್ವಾನ ಹೋಗಿದೆ. ಇಲ್ಲಿ ಈ ತಾಲೂಕು ಅಂತ ಹೇಳೋದಷ್ಟೇ, ಈ ತಾಲೂಕಿಗೆ ಬೇಕಾದ ಮೂಲ ಸೌಕರ್ಯಗಳು, ರೈತರಿಗೆ ಬೇಕಾದ ಮೂಲ ಸೌಕರ್ಯಗಳು ವ್ಯವಸ್ಥೆ ಇಲ್ಲ. ಹೊನ್ನಾಳಿ ಭಾಗದ ಎಲ್ಲ ಗ್ರಾಮಗಳನ್ನು ವಿಸಿಟ್ ಮಾಡ್ತಾ ಇದ್ದೀವಿ. ಒಂದು ಬದಲಾವಣೆಯ ಪರ್ವ ಎಲ್ಲ ಕಡೆನೂ ಆಗಬೇಕು. ಕೆಲಸಗಳಾಗದೇ ಇದ್ದರೆ ಅದನ್ನು ಪ್ರಶ್ನೆ ಮಾಡಬೇಕು. ಹೊನ್ನಾಳಿ ಜನ ಆ ಥರದ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ನಾನು ಅದನ್ನೇ ಇಡೀ ಕರ್ನಾಟಕದಾದ್ಯಂತ ಪ್ರಮುಖ ಕ್ಷೇತ್ರಗಳನ್ನು ಭೇಟಿ ಕೊಡ್ತಾ ಇದ್ದೀವಿ. ಹೊನ್ನಾಳಿ ಕ್ಷೇತ್ರದಲ್ಲಿ ಇಬ್ಬರು ಘಟಾನುಘಟಿ ರಾಜಕಾರಣಿಗಳೇ, ಒಂದೇ ನಾಣ್ಯದ ಎರಡು ಮುಖ ಅಂತ ಇಲ್ಲಿನ ಜನನೇ ಮಾತನಾಡ್ತಾರೆ. ಅವರು ಇಲ್ಲಿ ಇವರು. ಬಟ್ ಆದರೆ ಯಾರಿದ್ರು ಕೂಡ ಕೆಲಸಗಳಾಗಬೇಕಲ್ವಾ, ಅದನ್ನ ಹೇಳ್ತಾರೆ. ಈ ಶಾಂತನಗೌಡರು ಬಂದಮೇಲೆ ನಮ್ಮ ಏರಿಯಾಕ್ಕೆ ಏನು ಕೆಲಸ ಆಗಿಲ್ಲ. ರೇಣುಸ್ವಾಮಿ ಇದ್ದಾಗ ಒಂಚೂರು ಕೆಲಸಗಳು ಆಗಿದ್ದವು. ಈ ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಅಷ್ಟೇ. ಎಲ್ಗೆಲ್ಲ ಮುರ್ಕೊಂಡು ಹೋಗಿದ್ದಾವೆ. ಅವ್ರನ್ನ ಕೈ ಹಿಡ್ದು ಎತ್ತಬೇಕು, ಅಷ್ಟು ಸಾಮಾನ್ಯಕ್ಕಿಲ್ಲ. ಈ ಸರ್ಕಾರನೇ ಬೇಡ ಅನ್ಸತ್ತೆ ನಮಗೆ.
ಒಂದು ಕಾಂಗ್ರೆಸ್ ಸರ್ಕಾರದಿಂದ ರೈತರಿಗೆ ಯಾವುದು ಸ್ಪಂದನೆ ಯಾವುದು ಸ್ಪಂದನೆ ಆಗಿಲ್ಲ. ಮೆಕ್ಕೆಜೋಳ ತುಣ್ಣಿ ಉಂಡು ಹೋಗೈತಿ, ಮೆಕ್ಕೆಜೋಳದ ರೈಟ್ ಇಲ್ಲ, ಭತ್ತನೂ ಆಟಕಾಟೆ, ಗೊಬ್ಬರ ಅಲೆ 2,500 ಅಂದ್ರೆ 3,000 ಅಂತಾರೆ, 3,000 ಅಂದ್ರೆ ಅಲ್ಲ 4,000 ಅಂತದಾರೆ. ಏನು ಮಾಡೋಕ್ಕೆ ಸಾಧ್ಯ ಇದೆ? ರೈತರು ಏನು ಮಾಡೋಕ್ಕತ್ತೆ ಇಂಥ ರಾಜಕಾರಣಗಳಾದರೆ? ಸಾಮಾನ್ಯ ಜನ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಗ್ಯಾರಂಟಿ ಜನ ಅಲ್ಲ, ದೊಡ್ಡ ರೈತರುಗಳಿಗೆ ಹೊಡ್ತಾ ಸಾಮಾನ್ಯ ಜನಕ್ಕೂ ಹೊಡ್ತಿಲ್ಲ. ಅವರು 600-700 ರೂಪಾಯಿ ಕೂಲಿ ಕೇಳ್ತಾ ಇದಾರೆ. ಈಗ ಬಂದಿರೋದೇ ರೈತರಿಗೆ ಕುತ್ತಿಗೆಗೆ. ನಾವು ಆಯ್ಕೆ ಮಾಡಿದಂಥ ನಾಯಕರು, ಹೊನ್ನಾಳಿ ತಾಲೂಕಿನ ನಾಯಕರುಗಳು, ಲೀಡರ್ಗಳು ಏನು ಕೆಲಸ ಮಾಡ್ತಿದ್ದಾರೆ ಸರ್? ಏನು ಅನ್ಸುತ್ತೆ? ಏನು ಕೆಲಸ ಮಾಡ್ತಾರೆ ಅಂದರೆ, ಬೆಂಗಳೂರು ಬೇಕಾರೆ ವಿಧಾನಸೌಧ ಕೂತ್ಕೊಂತಾರೆ, ಬಾಯಿ ಬೇಕಾದ ಮಜಾ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ, ಬರ್ತಾರೆ. ರೈತರದ್ದಾಗಲಿ ತಾಲೂಕಿನ ಅಭಿವೃದ್ಧಿ ಆಗಲಿ ಯಾರನ್ನೂ ಯಾರು ಸ್ಪಂದಿಸ್ತಾ ಇಲ್ಲ. ನೀವೇ ಕನ್ಸಿಟ್ಕೊಂಡು ಆಯ್ಕೆ ಮಾಡಿದಂಥ ಗೌಡ್ರು ಏನು ಕನ್ಸು ಮಾಡಿಲ್ಲ ಅವ್ರ ಮೇಲೆ. ಭರವಸೆ ಇದ್ದಿಲ್ಲ. ಇಲ್ಲ ಇಲ್ಲ, ಯಾಕೆ ಆಯ್ಕೆ ಮಾಡಿದ್ರಿ? ನಾವು ಯಾರು ರಾಜಕೀಯದವ್ರ ಮೇಲೆ ಆಯ್ಕೆ ಏನಿಲ್ಲ. ಈ ಹೆಂಗಸ್ರಿಗೆ 2,000, ಈ ಬಸ್ ಫ್ರೀ ಇವೆಲ್ಲ ಓಟು ಮಾಡಿ ಆಯ್ಕೆ ಆಗಿರೋದವರು. ಇಲ್ಲದ್ರೆ ಹಾಕೋದಿಲ್ಲ. ಜನಕ್ಕೇನು ಉಪಕಾರ ಆಗಿಲ್ಲ. ಇವತ್ತು ಹೆಣ್ಮಕ್ಳು ಮನೆ ಮಾತು ಕೇಳ್ತಾ ಇಲ್ರಿ. ಹಳ್ಳಿ ನಾಡಿನಲ್ಲಿ ಕೇಳ್ತಾ ಇಲ್ಲ. ಗ್ಯಾಸು ಅಂದ್ರೆ ಗ್ಯಾಸ್ ಇಲ್ಲ, ಕೊಲೆನೇ ಬಸ್ತಾ ಇಲ್ಲ. ಈಗ ಗ್ಯಾಸ್ ಬಂದಾಗಿರೋದಕ್ಕೆ ಸ್ಕೀಮ್ಗಳು ಎಲ್ಲ ಒಂದು ಕಡೆ ಭಾಳ ಹಳ್ಳಿ ನಾಡಿನ ಜನರನ್ನು ಗಟ್ಟಿಯಾಗಿ ಕೈ ಹಿಡಿದುಕೊಂಡು ಅಂತ ಹೇಳ್ತಾರಲ್ಲ, ಹೊನ್ನಾಳಿ ಭಾಗದ ಜನರ ಮೈಂಡಲ್ಲಿ ಏನಿದೆ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ? ಅಣ್ಣ, ಈ ಹೊನ್ನಾಳಿ ಗ್ರಾಮ ಈ ಸ್ಕೀಮ್ನಲ್ಲಿ ಯಾರ ತಲೆ ಮೇಂಡ್ ಏನೂ ಸೆಟ್ ಆಗಿಲ್ಲ. ಈಗ ಏನು ಯಾರೂ ಬೇಕಾಗಿಲ್ಲ. ಹೆಣ್ಮಕ್ಳಿಗೆ ಬೇಕನಪ್ಪ. ಅವ್ರಿಗೆ ಏನೋ 2,000 ಕೊಡ್ತವಿ ಅಂದ್ರು ಅದನ್ನೂ ಕೊಡೋದು ಬಿಟ್ಟಿದ್ದಾರೆ. ಈಗ ಈ ಬಸ್ ಫ್ರೀ ಅಂತಾರೆ, ಅದನ್ನು ಇನ್ನೊಂದು 2-3 ತಿಂಗಳು ಒಕ್ಕತಿ ಅಂತಾರೆ. ಇದು ಏನೇನು ಮಾಡ್ತಾರ ರಾಜಕೀಯದವ್ರ ಕೈ ಸಿಕ್ಕ ನಾವೇ ಪಲ್ಲಿ ಹುಲ್ಲಾಗಿ ಒಕ್ಕವಿ. ಇದೇ ಗ್ಯಾರಂಟಿ ಸ್ಕೀಮ್ಗಳನ್ನ ಇಟ್ಕೊಂಡೆ ಮತ್ತೆ ಪ್ರಣಾಳಿಕೆ ಸಮೇತ ನೆಕ್ಸ್ಟ್ ಎಲೆಕ್ಷನ್ಗೂ ಕೂಡ ಓಟ್ ಕೇಳಲಿಕ್ಕೆ ಬಂದರೆ ಹೊನ್ನಾಳಿ ಜನದ ಮೈಂಡ್ ಸೆಟ್ ಏನಿದೆ? ಓಟ್ ಹಾಕ್ತಾರೆ ಕಾಂಗ್ರೆಸ್ಗೆ ಅನ್ಸುತ್ತೆ? ಅಣ್ಣ, ಈಗ ಗ್ಯಾರಂಟಿ ದುಡ್ಡು ಇಸ್ಕೊಂಡವರು, ಬಸ್ಸಿ ಫ್ರೀ ಹೋದವರು ಹಾಕ್ಬೋದು. ಕೆಲವರಿಗೆ ಹಾಕಕ್ಕೆ ಯಾರಿಗೂ ಇಷ್ಟ ಇಲ್ಲ. ಈ ಕರೆಂಟ್ ಬಿಲ್ ಫ್ರೀ ಅಂದರು. ಕರೆಂಟ್ ಬಿಲ್ಲಿಂದ ನೋಡ್ರಿ ಏನು ಪರಿಸ್ಥಿತಿ ಬಂದತಿ ಅಂತ. ನಮಗೆ ಓದಕ್ಕೆ ಬರಲ್ಲ ಎಬ್ಡೆ, ಬಟ್ ಆದ್ರೂ ತೋರಿಸ್ತಾ ಇದಾವೆ. ಜಾಸ್ತಿ ಬಿಲ್ ಬರ್ತಾ ಇದೆ. ಜಾಸ್ತಿ ಬಿಲ್ ಬರ್ತಾ ಇದೆ. ನೀವು ಕಡಿಮೆ ವಿದ್ಯುತ್ ಬಳಸ್ತಾ ಇದ್ರಿ, ಆದ್ರೂ ಜಾಸ್ತಿ ಬರ್ತಾ ಇದೆ ಅಂತ. ಫ್ಯಾಕ್ಟ್ರಿ ಬಿಲ್ ಬಂದಂಗೆ ಬರ್ತಾ ಇತ್ರಿ ಮನೇದು. 100 ಯೂನಿಟ್ ಅಂದ್ರೆ ಬರೋದೇ 80 ಯೂನಿಟ್. ಅವ್ರೊಂದು ಆವ್ರೇಜ್ ಒಂದು 2 ತಿಂಗಳ ಆವ್ರೇಜ್ ನೋಡ್ತಾರ. ಆ ಸರಾಸರಿನೇ ಮೇಂಟೈನ್ ಮಾಡ್ಬೇಕು. ನೀವು ಅದಕ್ಕಿಂತ ಜಾಸ್ತಿ ಬಳಸಿದ್ರೆ ಜಾಸ್ತಿ ಬಿಲ್ ಆಗ್ತೀವಿ ಅಂತ ಯಾರು ಜಾಸ್ತಿ ಬಳಸ್ತಾ ಇದಾರೆ? ಈಗ ಯಾರಿಗೆ ಬೇಕಾದ್ರೆ ಕೊಡೋ ಕಾರಣಗಳು ಅವ್ರು ಹೇಳ್ತಾ ಇದಾರೆ. ಈಗ ಯಾರೂ ಕಮ್ಮಿ ಆಗಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಯಾರಿಗೂ ಏನು ಬೆನಿಫಿಟ್ ಆಗಿಲ್ಲ, ಯಾರಿಗೂ ಒಳ್ಳೇದು ಆಗಿಲ್ಲ. ರೇಣುಕಾಚಾರ್ಯ ಅವರಿದ್ದ ಕೆಲಸಗಳಾಗಿಲ್ಲ. ಅವರು ಸ್ವಲ್ಪ ಮಾಡಿದಾರೆ ಪಾಪ. ಅವರು ಮಾಡಿಲ್ಲ ಅನ್ನಂಗಿಲ್ಲ, ಅವ್ರ ಕೈಲಾದೊಟ್ಟು ಮಾಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ರೇಣುಸ್ವಾಮಿ ಮಾಡಿದಷ್ಟು ಏನೂ ಮಾಡೋಕ್ಕಾಗಲ್ಲ. ರೇಣುಸ್ವಾಮಿ ಮಾಡ್ತಾರೆ ಅವರು. ಈ ಸರಿ ಅವ್ರದ್ದೇ ಮೇನ್ ಸಟ್ನಾಗಿರೋದು. ಜನ ಎತ್ಲ ವಾಲ್ತತ ಗೊತ್ತಿಲ್ಲ. ತಿನ್ನ ಏಲಿಗೆ ಕಂಡಕ್ಕೆ ಎಂಡಕ್ಕೆ ಮಳ್ಳಾದಾಗ ಏನು ಮಾಡಕ್ಕೆ ಬರಲ್ಲ. ಮಾಡಕ್ಕೆ ಬರ್ತದ? ಹೊನ್ನಾಳಿಗೆ ಯಾರು ಸೂಕ್ತ? ಹೊನ್ನಾಳಿ ಸೂಕ್ತ ಅಂದರೆ ರೇಣುಸ್ವಾಮಿ ಹೋಗೋ ಜನನೇ ಸೂಕ್ತ. ಭಾಳ ಜನ ಅದನ್ನೇ ಹೇಳ್ತಾರೆ ನೋಡಿ. ರೇಣುಕಾಚಾರ್ಯ ಅವರು ಯಾರೇ ಸಣ್ಣ ಪುಟ್ಟ ರೇಣುಸ್ವಾಮಿನೇ ರೀ ಒಂಚೂರು ಜನಕ್ಕೆ ಪನ್ಸೋದು, ಬಡವರು ಬಗ್ಗರಿಗೆ ಯಾದಕ್ಕೆ ಆಗಲಿ ಪಂದಿಸ್ತಾರೆ. ಇವರು ಪನ್ಸೋದಲ್ಲಿ ಇವರು ಏನ್ರಿ, ನಮ್ಮ ಹೊನ್ನಾಳಿ ಸಂತೆಯಲ್ಲಿ ಸಾಬ್ರ ದನ ಹೋಯ್ತಾ, ಹುಟ್ಟಿದ ಕರ ಹೋಯ್ತಾ ಇದಾರೆ. ಈಗ ಅಲ್ಲಿ ಗಣೇಶ ನಡೆದಂಗೆ ನಡೀತಾ ಐತೆ. ಒಂದು ದನ ಕರುಗಳು ತಗೊಳಕಾಕತ್ತ. ರೈತರಿಗೆ ಬೇಕಾಗಿರೋದೇ ದನ ಕರುಗಳು. 80,000 ಲಕ್ಷ ಹೇಳ್ತಾರೆ. ಯಾತ್ಕೊ ಬರ್ದವ ಒಂದು ಆಕಳ ಹಾಲು ಹಿಂಡೋದು ಒಂದು 80,000 90,000. ಎತ್ತು ತಗೊಳಕ್ಕೆ ಹೋದ್ರೆ 2-3 ಲಕ್ಷ. ಒಂದು ಟ್ಯಾಕ್ಟ್ರಿ ತಗೊಳಕತ್ತಿ ಏನು ಮಾಡೋಕ್ಕಾಕತ್ರಿ? ಮತ್ತು ದೊಡ್ಡ ಕೇಳ್ತಾರೆ ಅಷ್ಟ್ರವ. ನಾವು ರೈತರು ದೇಶದ ಬೆನ್ನೆಲುಬು, ರೈತರು ದೇಶದ ಬೆನ್ನೆಲುಬು. ಎಲ್ಲೈತೆ ಬೆನ್ನೆಲುಬು? ಎಲ್ಬನೇ 50 kg ಚೀಲ ಹೊರಕ್ಕಾಗಂಗಿಲ್ಲ. ಈಗ ಬೋನಸ್ನಾಗ ಏನೂ ಉಳ್ದಲ್ಲ. ಹಿಂಗಾಗೈತಿ ಪರಿಸ್ಥಿತಿ. ನೋಡ್ರಿ, ನೀವೆಲ್ಲ ಸೇರ್ಕೊಂಡಿರಿ, ಏನೇನು ಮಾಡ್ತೀರೋ ಮಾಡ್ರಿ. ಜನರ ಕೈಯಲ್ಲಿದೆ, ಬಟ್ ಜನರು ಜಾಣರಾಗಿದ್ದೀರಿ. ಜನ ಜಾಣ್ರ ಅದಾರ್ರಿ, ಕ್ವಾಂಡ್ರು ಅದಾರೆ. ಯಾರೇನು ಮಾಡೋಕ್ಕಾಗಲ್ಲ. ತಲೆ ಮೆಣಸಟ್ಟು ಒಬ್ಬರದು ಒಂದೊಂದು ಥರ ಇಲ್ಲ. ಹಿಂಗೆ